ಹಲೋ ಹಲೋ ಹಾಯ್ ಫ್ರೆಂಡ್ಸ್. ಇವತ್ತು ನಾನು ಹೆಸರು ಕಾಳು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 1 ಕಪ್ ಹೆಸರು ಕಾಳು ಮತ್ತು ಅರ್ಧ ಚಮಚ ಜೀರಿಗೆ ಮತ್ತು ಟೊಮ್ಯಾಟೊ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೋಬೇಕು. ಅದನ್ನು ನಾನು ಈ ಕ್ಲಿಪ್ಪಲ್ಲಿ ತೋರಿಸ್ತಿಲ್ಲ. ನಾನು ಸ್ಟಾರ್ಟಿಂಗ್ ಒಗ್ಗರಣೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ 1 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೋಬೇಕು. ಅದು ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಅರ್ಧ ಚಮಚ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಮತ್ತು ಅದನ್ನು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಓಕೆನಾ? ಸೊ ಇನ್ನು ನಾನು ಹೆಸರು ಕಾಳು ಸಾರು ಹೇಗೆ ಮಾಡೋದು ನಮ್ಮ ಕಡೆ ಹೇಗೆ ಮಾಡ್ತಾರಲ್ಲ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಬ್ಯಾಡ್ ಕಮೆಂಟ್ ಏನು ಕೊಡಬೇಡಿ ಪ್ಲೀಸ್. ಹಾಕಬೇಕು. ಮತ್ತು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಸುಮಾರು ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ಪೂನ್ ಯೂಸ್ ಮಾಡಲ್ಲ, ನಾರ್ಮಲಿ ಉಪ್ಪು ಹಾಕ್ಕೋಬೇಕಂದ್ರೆ. ಸೊ ಆ ಉಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗ್ತಾ ಇದ್ದಾಗಲೇ ನಾನು ಹಾಕ್ತೀನಿ. ಯಾಕೆ ಅಂದರೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಮತ್ತು ಆ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಬೆರಕೆ ಆಗಿ ಒಳ್ಳೆ ಫ್ಲೇವರ್ ಸ್ಮೆಲ್ ಬರುತ್ತೆ. ಓಕೆನಾ? ಸೊ ಅದಾದ ನಂತರ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು. ಮತ್ತು ನಂತರ ನಾನು ಅರಿಶಿನ ಪುಡಿನೂ ಹಾಕ್ಕೊಳ್ತೀನಿ. ಓಕೆನಾ? ಸಾರಿ ಗೈಸ್, ಇಲ್ಲಿ ನಾನು ಸ್ಪೂನ್ ಸ್ಟ್ಯಾಂಡ್ ಇಟ್ಟಿದ್ದೆ, ಅದು ಬಿದ್ದು. ಸೊ ಶಬ್ದ ಸ್ವಲ್ಪ ಜೋರಾಗಿದ್ದರೆ ಕ್ಷಮಿಸಿ. ಮತ್ತು ನಾನು ಹೆಸರು ಕಾಳು ನೆನೆಸಿ ಬೇಯಿಸಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತೀನಿ. ಘಾಟ್ ಆಯಿತು. ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಹೋದ ನಂತರ ಹೆಸರು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಬೆಚ್ಚಗೆ ಮಾಡಿ ನಂತರ ನೀರು ಹಾಕ್ಕೋಬೇಕು. ಎಷ್ಟು ಜಾಸ್ತಿ ತೆಳ್ಳಗೂ ಬೇಡ ಮತ್ತು ಅತಿಯಾಗಿ ಗಟ್ಟಿಗೂ ಬೇಡ. ಮೀಡಿಯಮ್ಗೆ ತೆಳ್ಳಗಿರ್ಬೇಕು ಅಷ್ಟೇ. ಜಾಸ್ತಿ ಅನ್ನಕ್ಕೂ ಸರಿ ಇರಬೇಕು ಮತ್ತು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ತೀನಿ ನಿಮಗೆ ಕೊದ್ದ ನಂತರ ಹೇಗಿದೆ ಅಂತ. ಇಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಸೊ ಅವರು ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾರೆ.